ಅಲ್ಲಿಂದ ನವಿಲು ಒಂದು ಕೋಗಿಲೆಯ ಬಳಿ ಹೋಗುತ್ತೆ. ಅಲ್ಲಿ ಆ ನವಿಲು ಕುತ್ಕೊಂಡು ಹಾಡಾಡ್ತಾ ಇರುತ್ತೆ. ಕೋಗಿಲೆ, ನೀನು ತುಂಬಾ ಚೆನ್ನಾಗಿ ಹಾಡ್ತೀಯಾ. ನಿನ್ನ ಹಾಡು ಕಿವಿಯಲ್ಲಿ ಕೇಳಿದ್ರೆ ತುಂಬಾ ಖುಷಿ ಆಗತ್ತೆ ಗೊತ್ತಾ. ಆ ಪ್ರೀತಿಯ ನವಿಲೆ, ನಿನಗೆ ತುಂಬಾ ತುಂಬಾ ಧನ್ಯವಾದ. ನಾನು ಖಂಡಿತ ನಿನ್ಗೋಸ್ಕರ ಇನ್ನೂ ಚೆನ್ನಾಗಿ ಹಾಡಾಡ್ತೀನಿ ಹಂಗಂತ ಹೇಳಿ ಅದು ಹಾಡಾಡಕ್ಕೆ ಶುರು ಮಾಡತ್ತೆ. ಅದನ್ನ ನವಿಲು ಕೇಳಿಸ್ಕೊಳ್ಳುತ್ತೆ. ಈಗ ಎಲ್ಲರಿಗೂ ಆ ನವಿಲಿನ ಸ್ವಭಾವ ತುಂಬಾನೇ ಇಷ್ಟ ಆಗುತ್ತೆ. ಈಗ ಅವನು ಎಲ್ಲರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಮತ್ತೆ ಎಲ್ಲಾ ಜಂತುಗಳು ಈ ವಿಷಯದ ಬಗ್ಗೆ ಕ್ರೆಡಿಟ್ಸ್ ಎಲ್ಲ ಕಾಗೆಗೆ ಕೊಟ್ಬಿಟ್ರು. ಯಾಕಂದ್ರೆ ಕಾಗೆಯ ಸಲುವಾಗಿ ನವಿಲ್ ಅರ್ಥ ಮಾಡ್ಕೊಳ್ಳುತ್ತೆ, ನಿಜವಾದ ಅಂದ ಅನ್ನೋದು ಮನಸ್ಸಿಂದ ಬರೋದು ಅಂತ. ಆಚೆ ಕಾಣಿಸುವ ಅಂದ ಏನೂ ಪ್ರಯೋಜನ ಇಲ್ಲ. ದಯೆಯಿಂದ ನಡ್ಕೊಳ್ಳೋದು ಎಲ್ಲದಕ್ಕಿಂತ ಒಳ್ಳೆ ಗುಣ. ಅದು ನಿಮ್ಮನ್ನ ತುಂಬಾ ಸುಂದರವಾಗಿ ತೋರಿಸುತ್ತೆ. ಮತ್ತೆ ಈ ರೀತಿ ಈ ಬರ್ಡ್ ಲ್ಯಾಂಡ್ ಕಾಡು ಮುಂಚೆಗಿಂತ ಇವಾಗ ತುಂಬಾ ಸುಂದರವಾಗಿ ಮತ್ತೆ ಶಾಂತವಾಗಿ ಇದೆ. ಚಿನ್ಮನ್ ಮತ್ತೆ ಕುಂಕುಮ್ ಪಕ್ಷಿ ಇವರಿಬ್ಬರು ಸಹೋದರಿಗಳು. ಜಿಲ್ ಮಿಲ್ ಕಷ್ಟ ಪಡ್ತಿತ್ತು, ಆದ್ರೆ ಕುಂಕುಮ್ ತುಂಬಾ ಅತಿ ಆಸೆ. ಇಬ್ರು ಒಂದಿನ ಒಂದು ಮರದ ಮೇಲೆ ಕುತ್ಕೊಂಡಿದ್ರು.